ಜೆಡಿಎಸ್ ಪಾರ್ಟಿ ಆಗಿ ಫೇಲ್ ಆಗಿದೆ, ಆದರೆ ಕುಮಾರಸ್ವಾಮಿ ನಾಯಕರಾಗಿ ಫೇಲ್ ಆಗಿಲ್ಲ. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಅಷ್ಟು ಹಿಡಿತವನ್ನ ಹೊಂದಿದಂತ ಜೆಡಿಎಸ್ ಯಾಕೆ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದೆ? ಜೆಡಿಎಸ್ ಪಕ್ಷ ಎಡವಿದ್ದಲ್ಲಿ ಎಚ್.ಡಿ. ದೇವೇಗೌಡರು ಕಟ್ಟಿದಂತ ಪಕ್ಷ ಇವತ್ತು ನಿಜಕ್ಕೂ ಆ ಒಂದು ಹಿಡಿತವನ್ನ ಉಳಿಸ್ಕೊಂಡಿದ್ಯಾ? ಕುಮಾರಸ್ವಾಮಿ ನಾಯಕನಾಗಿ ಯಾಕೆ ಫೇಲ್ ಆಗಿಲ್ಲ ಅನ್ನೋದನ್ನ ನಾನು ಹೇಳ್ದೆ. ನಮಸ್ಕಾರ, ನಾನು ನಿಮ್ಮ ರಂಜಿತಾ ರೇವಣ್ಣ. ಜೆಡಿಎಸ್ ಪಾರ್ಟಿ ಆಗಿ ಫೇಲ್ ಆಗಿದೆ. ಇವತ್ತು ರಾಜ್ಯ ರಾಜಕಾರಣವನ್ನ ನೋಡಿದ್ರೆ ಅದು ಗೊತ್ತಾಗತ್ತೆ. ಆದ್ರೆ ಕುಮಾರಸ್ವಾಮಿ ಅವರು ನಾಯಕನಾಗಿ ಫೇಲ್ ಆಗಿಲ್ಲ. ಜೆಡಿಎಸ್ ಒಂದು ಕಾಲದಲ್ಲಿ ಈ ರಾಜ್ಯ ರಾಜಕಾರಣದಲ್ಲಿ ಒಂದು ತೂಕದ ಪಕ್ಷ ಆಗಿ ಉಳಿದಿತ್ತು. ಕಾಂಗ್ರೆಸ್ ಮತ್ತು ಈ ಬಿಜೆಪಿ ನಡುವಿನ ಸಮರದಲ್ಲಿ ಏನಿದೆ, ಈ ಸಮರದಲ್ಲಿ ಈ ಸರ್ಕಾರ ರಚನೆಗೆ ದಿಕ್ಕು ತೋರಿಸುವ ಕಿಂಗ್ ಮೇಕರ್ ಅಂತ ಏನ್ ಹೇಳ್ತೀವಿ, ಆ ಸ್ಥಾನವನ್ನ ಜೆಡಿಎಸ್ ಹೊಂದಿತ್ತು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಈಗ ಕಾಲ ಬದಲಾಗಿದೆ, ರಾಜಕೀಯ ಕೂಡ ಬದಲಾಗಿದೆ, ಮತದಾರರ ನಿರೀಕ್ಷೆಗಳೆಲ್ಲ ಏನಿತ್ತು ಅದು ಕೂಡ ಬದಲಾಗಿದೆ. ಈ ಬದಲಾವಣೆಗೆ ತಕ್ಕಂತೆ ಈಗ ತಾನು ಕೂಡ ಬದಲಾಗಬೇಕು ಅಂತ ಏನು ಹೊರಟಿತ್ತು ಜೆಡಿಎಸ್ ಪಾರ್ಟಿ, ಆ ಪಾರ್ಟಿ ಈಗ ವಿಫಲವಾಗಿದೆ. ಅದಕ್ಕೆ ಇವತ್ತು ಜೆಡಿಎಸ್ ತನ್ನ ಹಳೆಯ ಪ್ರಭಾವ ಏನಿತ್ತು ಅದನ್ನ ಕಳೆದುಕೊಂಡು ನಿಂತಿರುವಂಥದ್ದು. ಇನ್ನು ಜೆಡಿಎಸ್ ಪಾರ್ಟಿ ಸೋಲಿಕ್ಕೆ ಪ್ರಮುಖ ಕಾರಣ ಅದರ ಸೀಮಿತ ರಾಜಕೀಯ ವಿಸ್ತರಣೆ ಆಗಿರೋದು. ಅಂದ್ರೆ ಪಕ್ಷ ತನ್ನ ಶಕ್ತಿಯನ್ನ ಕೆಲವೇ ಜಿಲ್ಲೆಗಳಲ್ಲಿ ಅಥವಾ ಕೆಲವೇ ಸಮುದಾಯಗಳಿಗೆ ಮಾತ್ರ ಸೀಮಿತಗೊಳಿಸ್ಕೊಂಡಿದೆ. ಆ ಮಾತು ರಾಜಕೀಯ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಅದೇ ಪ್ರಮುಖ ಕಾರಣದಿಂದ ಇವತ್ತು ಜೆಡಿಎಸ್ ಪಾರ್ಟಿ ಎಲ್ಲೋ ಒಂದು ಕಡೆ ಪಕ್ಷವಾಗಿ ಆ ಹಿಡಿತವನ್ನ ಕಳ್ಕೊಂಡಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ವ್ಯಾಪ್ತಿ ಪರ್ಯಾಯ ರಾಜಕೀಯ ಶಕ್ತಿ ಆಗೋ ಬದಲು ಪ್ರಾದೇಶಿಕ ಅಥವಾ ಸಮುದಾಯಧಾರಿತ ಪಕ್ಷ ಏನಿದೆ ಆ ಒಂದು ಪಕ್ಷವಾಗಿ ಉಳ್ಕೊಂಡ್ಬಿಟ್ಟಿದೆ ಜೆಡಿಎಸ್. ಇದ್ರ ಜೊತೆಗೆ ಮತ್ತೊಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಒಂದು ಕುಟುಂಬದ ಸುತ್ತಲೇ ಸುತ್ತುವಂತ ಆಗಿದೆ ಜೆಡಿಎಸ್ ಪರಿಸ್ಥಿತಿ. ಹೊಸ ನಾಯಕತ್ವ ಅನ್ನೋದು ಯಾವುದು ಕೂಡ ಬರ್ತಿಲ್ಲ, ಅಥವಾ ಹೊಸ ನಾಯಕತ್ವನ ಬೆಳೆಸಲಿಕ್ಕೆ ಜೆಡಿಎಸ್ ಪಕ್ಷ ಇವತ್ತು ವಿಫಲವಾಗಿ ನಿಂತಿರುವಂಥದ್ದು. ಕಾರ್ಯಕರ್ತರಿಗೆ ಭವಿಷ್ಯ ಅನ್ನೋದು ಕಾಣಿಸ್ತಾ ಇಲ್ಲ. ಇತ್ತ ಹಿರಿಯ ನಾಯಕರೆಲ್ಲ ಏನಿದ್ರು, ಇಷ್ಟು ವರ್ಷ ಜೆಡಿಎಸ್ ಪಕ್ಷಕ್ಕೆ ಶ್ರಮಿಸಿದಂತ ಹಿರಿಯ ನಾಯಕರೆಲ್ಲ ಏನಿದ್ರು, ಅವರೆಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಇದರ ಪರಿಣಾಮವಾಗೇನೆ ಇವತ್ತು ಪಕ್ಷದ ಸಂಘಟನಾ ಶಕ್ತಿ ಏನಿದೆ ಅದು ನಿಧಾನವಾಗಿ ಕುಸಿತಾ ಇದೆ. ಇವತ್ತು ಆ ಪರಿಸ್ಥಿತಿ ಆಲ್ರೆಡಿ ಬಂದು ಹೋಗಿದೆ. ಇನ್ನೊಂದು ವಿಚಾರ ಅಥವಾ ಮತ್ತೊಂದು ದೊಡ್ಡ ದೋಷ ಅಂತ ಹೇಳಿದ್ರೆ ಜೆಡಿಎಸ್ನ ಅಸ್ಥಿರ ಮೈತ್ರಿ ರಾಜಕೀಯ. ಒಮ್ಮೆ ಕಾಂಗ್ರೆಸ್ ಜೊತೆ ಇರುತ್ತೆ, ಇನ್ನೊಮ್ಮೆ ಬಿಜೆಪಿ ಜೊತೆ ಇರುತ್ತೆ. ಈ ನಿರಂತರ ಏನು ತಂತ್ರ ಬದಲಾವಣೆ ಏನಿದೆ ಇದು ಒಂದು ರೀತಿಯಾಗಿ ಏನಾಗಿದೆ, ಜನರಲ್ಲಿ ಗೊಂದಲವನ್ನ ಹುಟ್ಟಿಸಿದೆ. ನಮ್ಮ ಜೆಡಿಎಸ್ ಯಾವ ಪಕ್ಷದೊಂದಿಗೆ ಇರುತ್ತೆ ಅಂತ. ಯಾಕಂತ ಹೇಳಿದ್ರೆ ಈ ಹಿಂದೆ ಚುನಾವಣೆ ಆದಾಗ ಅಥವಾ ಸರ್ಕಾರ ರಚನೆ ಆಗೋ ಸಂದರ್ಭದಲ್ಲಿ ಒಂದೊಮ್ಮೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿರುತ್ತೆ. ಈಗ ನಮಗೆ ಗೊತ್ತಿರೋ ಹಾಗೆ ಬಿಜೆಪಿ ಜೊತೆ ಮೈತ್ರಿಯಲ್ಲಿದೆ. ಅದು ಕೂಡ ಮೈತ್ರಿ ವಿಚಾರವಾಗಿ ಈಗ ನಡೀತಾ ಇರುವಂತ ಬೆಳವಣಿಗೆಗಳು ಅಂತ ಹೇಳಿದ್ರೆ ಬಹಳಷ್ಟು ನಾಯಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯ ಚುನಾವಣೆಗಳಿಗಾಗಿರ್ಬೋದು, ತಾಲೂಕು ಮಟ್ಟದ ಚುನಾವಣೆಗಳಿಗಾಗಿರ್ಬೋದು, ಮೈತ್ರಿ ಬೇಡ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅದು ಒಂದು ವಿಚಾರ. ಇನ್ನು ಜೆಡಿಎಸ್ ಒಂದು ಸ್ಪಷ್ಟ ಸಿದ್ಧಾಂತದ ಪಕ್ಷ ಆಗಿರೋದಿಲ್ಲ, ಕೇವಲ ಅಧಿಕಾರಕ್ಕಾಗಿ ಯಾವ ದಿಕ್ಕಿಗೆ ಬೇಕಾದ್ರೂ ಹೋಗುವಂತ ಪಕ್ಷ ಆಗೋಗಿದೆ ಅಂತ ಜನಮನದಲ್ಲಿ ಒಂದು ರೀತಿಯಾಗಿ ಬೇರೂರ್ಬಿಟ್ಟಿದೆ. ಅದು ಜನರಿಂದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇದೇ ನಂಬಿಕೆಯ ಕೊರತೆ ಇವತ್ತು ಜೆಡಿಎಸ್ ಪಾರ್ಟಿಯನ್ನ ಚುನಾವಣೆಯಲ್ಲಿ ಸೋಲಿಸ್ಲಿಕ್ಕೆ ಅಥವಾ ಅಷ್ಟು ಸೀಟನ್ನ ಗೆಲ್ತಾ ಇದ್ದಂತ ಜೆಡಿಎಸ್ ಇವತ್ತು ಇಷ್ಟು ಸೋಲನ್ನ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು ಕೂಡ ಪ್ರಮುಖ ಕಾರಣ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನು ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ರಯತ್ನ ಏನಿದೆ ಇಲ್ಲಿ ನಾವು ಮಾತನಾಡಲೇಬೇಕು. ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳಿದೆ, ಇವತ್ತು ಜೆಡಿಎಸ್ ಪಾರ್ಟಿ ಆಗಿ ಫೇಲ್ ಆಗಿದೆ, ಆದರೆ ನಾಯಕರಾಗಿ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಫೇಲ್ ಆಗಿಲ್ಲ. ಅವರ ಒಂದು ಸತತ ಪ್ರಯತ್ನದಿಂದನೇ ಇವತ್ತು ಮೊನ್ನೆ ಅಂದ್ರೆ ನಿನ್ನೆ ಅಷ್ಟೇ ಒಂದು ರಾಜ್ಯಕ್ಕೆ ಸಹಾಯ ಆಗುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. FCV ತಂಬಾಕು ಮೇಲೆ ಏನು 18% ಅಬಕಾರಿ ಸುಂಕ ಏನೆಲ್ಲ ಏರಿಸಿದ್ರು ಅದನ್ನ ಕೇಂದ್ರ ಸರ್ಕಾರ ಈಗ ತೆಗೆದು ಹಾಕಿದೆ. ಅದಕ್ಕೆ ಖುದ್ದಾಗಿ HDK ಅವರು ಹೋಗಿ ಮನವಿಯನ್ನ ಮಾಡ್ಕೊಳ್ತಾರೆ. ಇದಾದ ನಂತರ
ಈ ಒಂದು ಸುಂಕ ಎಲ್ಲ ಏನಿತ್ತು ಅದನ್ನ ಕೇಂದ್ರ ಸರ್ಕಾರ ತೆಗೆದುಹಾಕಿದೆ. ಇದು ಕೂಡ ಒಂದು ಇತ್ತೀಚೆಗೆ ನಡೆದಂತ ಸಾಧನೆ ಅಂತಾನೆ ಕೂಡ ಹೇಳ್ಬೋದು. ಇನ್ನು ಈ ತಂಬಾಕಿನ ಮೇಲೆ 18% ಅಬಕಾರಿ ಸುಂಕ ವಿಧಿಸಿದ್ರಿಂದ ಏನಾಗ್ತಾ ಇತ್ತು, ಖರೀದಿ ಮಾಡ್ತಾ ಇದ್ರಲ್ಲ ಅವರೆಲ್ಲ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಿರ್ಲಿಲ್ಲ, ದೂರನೇ ಕೂಡ ಉಳಿತಾ ಇದ್ರು. ಇನ್ನು ಇದರಿಂದ ಏನಾಗ್ತಾ ಇತ್ತು, ಬೆಳೆದಂತ ಬೆಳೆ ಮಾರಾಟ ಆಗ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಹುಣಸೂರು ಆಗಿರ್ಬೋದು, ಪಿರಿಯಾಪಟ್ಟಣ ಆಗಿರ್ಬೋದು, HD ಕೋಟೆ ಅಥವಾ ಅರಕಲಗೂಡು, ಯಾಕಂತ ಹೇಳಿದ್ರೆ ಈ ಭಾಗಗಳಲ್ಲಿ ಅತಿ ಹೆಚ್ಚು ತಂಬಾಕನ್ನ ಬೆಳೀತಾರೆ ಬೆಳೆಗಾರರು. ಅವರೆಲ್ಲರೂ ಕೂಡ ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿದ್ರು. ಇದನ್ನ HD ಕುಮಾರಸ್ವಾಮಿ ಅವರು ಗಮನಿಸ್ತಾರೆ, ಹೋಗಿ ಕೇಂದ್ರಕ್ಕೆ ಮನವಿಯನ್ನ ಮಾಡ್ಕೊಳ್ತಾರೆ, ಆ ಒಂದು ಸುಂಕವನ್ನ ಕೂಡ ತೆಗೆದು ಹಾಕೋ ರೀತಿಯಾಗಿ ಮಾಡ್ತಾರೆ. ಇದು ಈಗ ಇತ್ತೀಚೆಗಿನ ಬೆಳವಣಿಗೆ. ಆದರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ 2018 ವಿಧಾನಸಭಾ ಚುನಾವಣೆಯಲ್ಲಿ JDS 37 ಸ್ಥಾನಗಳನ್ನ ಗೆದ್ದು ಕಾಂಗ್ರೆಸ್ ಜೊತೆ ಮೈತ್ರಿ ಸರ್ಕಾರವನ್ನ ರಚನೆ ಮಾಡುತ್ತೆ 2018ರಲ್ಲಿ. ಆಗ JDS ಸಂಪೂರ್ಣವಾಗಿ ಇವತ್ತೇನ್ ಪರಿಸ್ಥಿತಿ ಇದೆ JDSಗೆ, ಆ ಪರಿಸ್ಥಿತಿ ಅವತ್ತಿರ್ಲಿಲ್ಲ. ಅಂದ್ರೆ ತಿರಸ್ಕಾರ ಮಾಡಿರ್ಲಿಲ್ಲ ಜನ ಅವತ್ತು. ಆದ್ರೆ ಅದನ್ನ ಜನ ಏನ್ ಮಾಡ್ತಾ ಇದ್ರು, ಸ್ವತಂತ್ರವಾಗಿ ಅಥವಾ ಸ್ವತಂತ್ರ ಪರ್ಯಾಯವಾಗಿ ನೋಡ್ಲಿಲ್ಲ. ಆದ್ರೆ 2023ರ ಚುನಾವಣೆ ಏನ್ ಬಂತು, ಆಗ ಅಲ್ಲಿಂದ JDS ಪಾರ್ಟಿಗೆ ಒಂದು ರೀತಿಯಾಗಿ ಹೊಡೆತ ಬೀಳೋದು ಪ್ರಾರಂಭ ಆಯಿತು. ಯಾಕಂತ ಹೇಳಿದ್ರೆ ಕೇವಲ 19 ಸ್ಥಾನಗಳಿಗೆ JDS ಬಂದು ಕುಸಿಯುತ್ತೆ. ಇದು ಬರೀ ಸ್ಥಾನಗಳ ಇಳಿಕೆ ಆಗಿರೋದಿಲ್ಲ, ಜನರ ನಂಬಿಕೆಯ ಕುಸಿತ ಕೂಡ ಆಗಿತ್ತು. ಅಂದ್ರೆ ಒಂದು ಕಾಲದಲ್ಲಿ ಆ ಕಿಂಗ್ ಮೇಕರ್ ಅಂತ ನಾನು ಪ್ರಾರಂಭದಲ್ಲೇ ಏನು ಹೇಳಿದೆ, ಆ ಕಿಂಗ್ ಮೇಕರ್ ಸ್ಥಾನದಿಂದ JDS ಒಂದು ರೀತಿಯಾಗಿ ಸೈಡ್ ಲೈನ್ಗೆ ಹೋಗ್ಬಿಡ್ತು ಈ ಒಂದು ಸಂಖ್ಯೆಗಳಿಂದ. ಅಂದ್ರೆ ಈ ಸಂಖ್ಯೆಗಳೇ ಹೇಳುತ್ತೆ ನಮಗೆ JDS ಯಾವ ಮಟ್ಟಕ್ಕೆ 2018ರಿಂದ 2023ಕ್ಕೆ ಕುಸಿದಿದೆ ಅಂತ. ಯಾಕಂತ ಹೇಳಿದ್ರೆ 2018ವರೆಗೂ ಕೂಡ JDS ಬಹಳಷ್ಟು ಪ್ರಬಲವನ್ನ ಹೊಂದಿತ್ತು, ಹಿಡಿತವನ್ನ ಹೊಂದಿತ್ತು, ಒಳ್ಳೊಳ್ಳೆ ನಾಯಕರನ್ನ ಹೊಂದಿತ್ತು. ಆದ್ರೆ ಯಾವಾಗ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತು, ಅದಾದ ನಂತರ ಒಂದು ರೀತಿಯಾಗಿ JDSಗೆ ಒಂದು ಸೈಡ್ ಲೈನ್ ಆಗೋಕ್ಕೆ ಪ್ರಾರಂಭ ಆಯಿತು. ಅದಾದ ನಂತರ ಮತ್ತೆ BJP ಜೊತೆ ಮೈತ್ರಿಯನ್ನ ಕೂಡ ಮಾಡ್ಕೊಳ್ತಾರೆ. ಇನ್ನು ಈ ಪಾರ್ಟಿಯ ಕುಸಿತ ಏನು, ಇದನ್ನೆಲ್ಲವನ್ನ ನೋಡಿದ್ರೆ ಕುಮಾರಸ್ವಾಮಿ ನಾಯಕರಾಗಿ ಅಥವಾ ಅವರು ಫೇಲ್ ಆದ್ರು ಆ ನಾಯಕರು ಅಂತ ಹೇಳೋದು ನಿಜಕ್ಕೂ ಕೂಡ ನ್ಯಾಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಒಂದು ರೀತಿಯಾಗಿ ಸಂಕೀರ್ಣ ಮೈತ್ರಿ ರಾಜಕಾರಣದ ನಡುವೆ ಕೂಡ ಆಡಳಿತ ನಡೆಸಿದಂಥ ಅನುಭವ ಅವರಿಗೆ ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಜನತಾ ದರ್ಶನ ಮೂಲಕ ನೇರವಾಗಿ ಜನರ ಸಮಸ್ಯೆಗಳನ್ನ ಕೇಳ್ತಾರೆ. ಆ ಕೇಳಿದಂತ ನಾಯಕರು ಕೂಡ HD ಕುಮಾರಸ್ವಾಮಿ ಆಗಿದ್ದಾರೆ. ಇನ್ನು ರೈತರ ಸಾಲ ಮನ್ನಾ ಆಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು, ಗ್ರಾಮೀಣ ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ತಮ್ಮದೇ ಆದ ಆಡಳಿತ ಶೈಲಿಯನ್ನ ತೋರ್ಪಡಿಕೆ ಮಾಡ್ತಾರೆ. ಇವತ್ತು ಕೂಡ ಅಷ್ಟೇ ಒಂದು ಶಕ್ತಿಯುತ ನಾಯಕರಾಗಿ ಇದ್ದಾರೆ. ಇನ್ನು ಕೇವಲ ಭಾಷಣದ ನಾಯಕರಾಗಿರೋದಿಲ್ಲ, ಅಂದ್ರೆ ಅವರಿಗೆ ಅನುಭವ ಇರುತ್ತೆ. ಯಾವಾಗಲೂ ಕೂಡ ರೈತರ ಮಧ್ಯೆ ಹೋಗುವಂಥದ್ದು, ಜನರ ಮಧ್ಯೆ ಹೋಗುವಂಥದ್ದು, ಅವರ ಕಷ್ಟಗಳನ್ನ ಆಲಿಸುವಂಥದ್ದು, ಇದು HD ಕುಮಾರಸ್ವಾಮಿ ಅವರು ಆಗಿಂದನೂ ಕೂಡ ಮಾಡ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿನೇ ನಾನು ಹೇಳಿದ್ದು ನಿಮಗೆ, ಕುಮಾರಸ್ವಾಮಿ ಅವರು ನಾಯಕನಾಗಿ ಯಾವತ್ತೂ ಕೂಡ ಫೇಲ್ ಆಗಲ್ಲ. ಇನ್ನು ಕುಮಾರಸ್ವಾಮಿ ಅವರ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಾಗೆ ನೆಲಮಟ್ಟದ ಸಂಪರ್ಕ ಇರುವಂಥದ್ದು. ಹಳ್ಳಿಗಳಿಗೆ ಹೋಗೋದು, ರೈತರ ಸಮಸ್ಯೆ ಅಥವಾ ಮಧ್ಯಮ ವರ್ಗದ ಒತ್ತಡಗಳೆಲ್ಲ ಏನಿತ್ತು ಅದನ್ನ ಹತ್ತಿರದಿಂದ ನೋಡಿದ್ದಾರೆ ಅವರು. ಏನೆಲ್ಲ ಆಗುತ್ತೆ, ಏನೆಲ್ಲ ಇದೆ, ಯಾವ ರೀತಿಯಾಗಿ ಸ್ಪಂದನೆಯನ್ನ ಮಾಡಬೇಕು ಅಂತ. ಇನ್ನು ಅವರ ಸರ್ಕಾರಗಳು ಬಿದ್ದಿರೋದು ಆಡಳಿತ ವೈಫಲ್ಯ ಅಂತ ಏನಿದೆ ಆ ವೈಫಲ್ಯದಿಂದಲ್ಲ, ಪಕ್ಷಾಂತರ ಆಗಿರ್ಬೋದು ಅಥವಾ ಮತ್ತೊಂದು ದ್ರೋಹ ಅನ್ನೋ ಪದಗಳಾಗಿರ್ಬೋದು, ಅಥವಾ ಈ ಅಸ್ಥಿರ ಮೈತ್ರಿ ಏನಿತ್ತು, ಒಂದೊಮ್ಮೆ ಕಾಂಗ್ರೆಸ್ ಜೊತೆ ಒಂದೊಮ್ಮೆ BJP ಜೊತೆ ಈ ಅಸ್ಥಿರ ಮೈತ್ರಿ ಏನಿತ್ತು, ಇದರಿಂದನೇ ಆ ಒಂದು ಸರ್ಕಾರ ಬಿದ್ದಿರೋದು ಅನ್ನೋ ಒಂದು ಮಾತುಗಳು ಕೂಡ ಇರುವಂಥದ್ದು. ಇನ್ನು ಕುಮಾರಸ್ವಾಮಿಯ ವೈಯಕ್ತಿಕ ದೌರ್ಬಲ್ಯ ಅಲ್ಲ ಇದು, ಕರ್ನಾಟಕ ರಾಜಕೀಯದ ವಾಸ್ತವ ಇವತ್ತು ಇದು. ಇನ್ನು ಅದಕ್ಕೆ ಅವರು ಸೋತಾಗ್ಲೂ ಕೂಡ ಜನರ ಮಧ್ಯೆ ಒಬ್ಬ ನಾಯಕನಾಗಿ ಇವತ್ತು ಕೂಡ ಉಳ್ಕೊಂಡಿದ್ದಾರೆ HD ಕುಮಾರಸ್ವಾಮಿ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು JDS ಪಾರ್ಟಿ ಇನ್ನೊಂದು ದೊಡ್ಡ ವೈಫಲ್ಯ ಅಂತ ಹೇಳಿದ್ರೆ ಕಾಲಕ್ಕೆ ತಕ್ಕಂತೆ ರಾಜಕೀಯ ಭಾಷೆಯನ್ನ ಬದಲಾಯಿಸ್ಕೊಳ್ತಾ ಇಲ್ಲ. ಅಂದ್ರೆ ಒಂದ್ ಕಾಲದಲ್ಲಿ ರೈತ ಅಥವಾ ಗ್ರಾಮೀಣ ಕರ್ನಾಟಕ ಹಿಂದುಳಿದ ವರ್ಗಗಳ ಧ್ವನಿಯಾಗಿ JDS ಗುರುತಿಸ್ಕೊಂಡಿತ್ತು ರಾಜಕೀಯ ವಲಯದಲ್ಲಿ, ಅಥವಾ ಹೊಸ ತಲೆಮಾರಿನ ಮತದಾರರ ಮನಸ್ಸನ್ನ ಹಿಡಿಯಲು ಎಲ್ಲೋ ಒಂದು ಕಡೆ ಇವತ್ತು ವಿಫಲ ಆಯಿತು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಇನ್ನೊಂದು ಕಡೆ ಉದ್ಯೋಗ ಆಗಿರ್ಬೋದು, ಸ್ಮಾರ್ಟ್ ಆ್ಯಪ್ ಆಗಿರ್ಬೋದು, ನಗರಾಭಿವೃದ್ಧಿ, IT-BT ಕ್ಷೇತ್ರ ಅಥವಾ ಮಹಿಳಾ ಸ್ವಾವಲಂಬನೆ, ಈ ರೀತಿಯಾಗಿ ಏನು ರಾಜಕೀಯ ಅಜೆಂಡಾಗಳಿದೆ, ಈ ಅಜೆಂಡಾಗಳಲ್ಲಿ ಎಲ್ಲೋ ಒಂದು ಕಡೆ JDS ಇವತ್ತು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತಿಲ್ಲ. ಇದರ ಪರಿಣಾಮವಾಗಿಯೇ ಇವತ್ತು ಈ ಯಂಗ್ ವೋಟರ್ಸ್ ಎಲ್ಲ ಏನಿದ್ದಾರೆ ಅವರು ಕಾಂಗ್ರೆಸ್ ಅಥವಾ BJP ಕಡೆಗೆ ಹೋಗ್ತಾ ಇರುವಂಥದ್ದು.
ಆದರೆ ಕಾಲಕ್ಕೆ ತಕ್ಕ ಹಾಗೆ ಯಾವಾಗ ಪಾರ್ಟಿ ಬದಲಾಗ್ತಾ ಹೋಗುತ್ತೋ ಆಗ ಆ ಒಂದು ವೋಟರ್ಸ್ನ ಆಕರ್ಷಣೆ ಮಾಡ್ಬೋದು. ಆದರೆ JDS ಎಲ್ಲೋ ಒಂದು ಕಡೆ ಅದರಲ್ಲಿ ಆ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವತ್ತು ಇವತ್ತು ಫೇಲ್ ಆಗಿದೆ ಅನ್ನೋ ಒಂದು ಮಾತಿರುವಂಥದ್ದು. ಇನ್ನು JDS ಪಾರ್ಟಿ ಮತ್ತೊಂದು ದೌರ್ಬಲ್ಯ ಅಂತ ಹೇಳಿದ್ರೆ ಸಂವಹನ ಶೈಲಿ, ಅಂದರೆ ಮಾತನಾಡುವಂಥದ್ದು ಅಥವಾ ಜನರಲ್ಲಿ ಸಂಪರ್ಕವನ್ನು ಹಾಕುವಂಥದ್ದು. ಅಥವಾ ಈಗ BJP ಒಂದು ಪ್ರಚಾರವನ್ನು ಮಾಡಬೇಕಂತ ಹೇಳಿದ್ರೆ ಬಹಳಷ್ಟು ತಂತ್ರಜ್ಞಾನವನ್ನು ಉಪಯೋಗಿಸುತ್ತೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂಥದ್ದು, ಅಥವಾ ಒಳ್ಳೆ ಭಾಷಣಗಳನ್ನು ಮಾಡುವಂಥದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇದೆ. ಬಟ್ ಆದರೆ ಈ ವಿಚಾರದಲ್ಲೂ ಕೂಡ JDS ಇವತ್ತು ಕುಸಿದಿರುವಂಥದ್ದು. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಸಂಘಟನೆ ಮಾಡುವಂಥದ್ದು, ಅಥವಾ ಈಗ ಗ್ಯಾರಂಟಿಗಳು ಬಂದಿರುವಂಥದ್ದು, ಈ ರೀತಿ ಗ್ಯಾರಂಟಿಗಳನ್ನು ಕೊಡುವಂಥದ್ದು, ಈ ರೀತಿಯಾಗಿ ಜನರನ್ನು ತಲುಪೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ JDS ಮಾತ್ರ ಇಬ್ಬರ ನಡುವೆ ತಗ್ಲಾಕೊಂಡು ಮತ್ತೊಂದು ತನ್ನ ಸಂದೇಶ ಅಥವಾ ತನ್ನ ನಿಲುವೇನಿತ್ತು, JDS ಪಕ್ಷದ ಸ್ವಂತ ನಿಲುವೇನಿತ್ತು ಅದನ್ನು ಸ್ಪಷ್ಟವಾಗಿ ಜನರಿಗೆ ತಲುಪಿಸೋದಕ್ಕೆ ಆಗ್ತಾ ಇಲ್ಲ, ವಿಫಲ ಆಗಿದೆ ಅನ್ನೋ ಒಂದು ಆದರೆ ಎದ್ದು ಕಾಣ್ತಾ ಇರೋವಂಥದ್ದು ಈ ವಿಚಾರ. ಇನ್ನು ಪಕ್ಷದ ಸಾಧನೆಗಳನ್ನೇ ಜನರಿಗೆ ಮನವರಿಕೆ ಮಾಡಿಸಲು ಸಾಧ್ಯ ಆಗ್ತಾ ಇಲ್ಲ ಎಂಬುದು ದೊಡ್ಡ ರಾಜಕೀಯ ದೌರ್ಬಲ್ಯ ಆಗಿ ಇಲ್ಲಿ ಬಂದು ನಿಂತಿರುವಂಥದ್ದು. ಇನ್ನು ಇದಕ್ಕೆ ವಿರುದ್ಧವಾಗಿ ಕುಮಾರಸ್ವಾಮಿ ವೈಯಕ್ತಿಕವಾಗಿ ಇನ್ನೂ ಕೂಡ ರಾಜಕೀಯವಾಗಿ ಜೀವಂತ ಆಗಿರೋದಕ್ಕೆ ಕಾರಣ ಅವರ ಹೋರಾಟದ ಶೈಲಿ ಆಗಿರ್ಬೋದು, ಜನರ ಮಧ್ಯೆ ಇರುವಂಥದ್ದಾಗಿರ್ಬೋದು, ಅಥವಾ ಏಕಂತ ಹೇಳಿದ್ರೆ ಅವರು ಪ್ರತಿಯೊಂದು ಚುನಾವಣೆಯಲ್ಲೂ ಗೆಲುವನ್ನು ನೋಡಿದಂಥ ವ್ಯಕ್ತಿ ಅಲ್ಲ ಕುಮಾರಸ್ವಾಮಿ ಅವರು. ಸೋಲನ್ನು ಕೂಡ ನೋಡಿದ್ದಾರೆ. ಅಂದರೆ ಪ್ರತಿ ಸೋಲಾದ ನಂತರನೂ ಕೂಡ ನೆಲಮಟ್ಟದಿಂದ ಇಳಿದು ಜನರ ಮಧ್ಯೆ ಉಳ್ಕೊಂಡು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದು ಅವರನ್ನ ಈಗ ಏನು ಎಲಿಟ್ ರಾಜಕಾರಣಿಯಾಗಿಸದೆ ಮಣ್ಣಿನ ರಾಜಕಾರಣಿಯಾಗಿ ಉಳಿಸ್ಕೊಂಡು ಬಂದಿದೆ ಇವತ್ತಿವರೆಗೂ ಕೂಡ. ಇವತ್ತಿಗೂ ಅವ್ರದೇ ಆದಂಥ ಅಭಿಮಾನಿ ಬಳಗ ಇದೆ, ಮತ್ತು ಅವ್ರದೇ ಆದಂಥ ಮತದಾರರಿದ್ದಾರೆ, ಸಮುದಾಯ ಇದೆ, ಮತ್ತೊಂದಿದೆ. ಏನು ಕರ್ನಾಟಕದ ರಾಜಕೀಯದಲ್ಲಿ ಇಂತಹ ನೇರ ಸಂಪರ್ಕ ಜನರೊಂದಿಗೆ ಇರುವಂತಹ ನಾಯಕರು ಬಹಳಷ್ಟು ಕಡಿಮೆ, ಬೆರಳಿಕೆ ಎಷ್ಟಿರುವಂಥದ್ದು. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಬ್ಬರು. ಇನ್ನು ಕುಮಾರಸ್ವಾಮಿ ಅವ್ರ ಬಗ್ಗೆ ಇರುವಂತಹ ಟೀಕೆಗಳಲ್ಲಿ ಒಂದು ಅಂತ ಹೇಳಿದ್ರೆ ಅವರು ಭಾವನಾತ್ಮಕ ರಾಜಕೀಯವನ್ನ ಮಾಡ್ತಾರೆ ಅಂತ ಇವತ್ತಿಗೂ ಕೂಡ ರಾಜಕೀಯ ಅಥವಾ ಬೇರೆ ಬೇರೆ ಪಕ್ಷಗಳ ನಾಯಕರು ಕೂಡ ಮಾತನಾಡ್ತಾರೆ. ಆದರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇದೇ ಭಾವನಾತ್ಮಕತೆಯೇ ಅವರನ್ನ ಜನರಿಗೆ ಹತ್ತಿರ ಮಾಡ್ತಾ ಇದೆ ಅನ್ನೋದು ಕೂಡ ಸತ್ಯ ಅನ್ನೋದನ್ನ ನಾವು ತಳ್ಳಿ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ರೈತರ ಸಾಲ ಮನ್ನಾ ವಿಚಾರದಲ್ಲಿ ಅವ್ರು ತೆಗೆದುಕೊಂಡಂತ ನಿರ್ಧಾರ ಆಗಿರ್ಬೋದು, ಆರ್ಥಿಕವಾಗಿ ಚರ್ಚೆಗೆ ಕಾರಣ ಆದ್ರೂ ಕೂಡ ಒಂದು ರೀತಿಯಾಗಿ ಸಾಮಾಜಿಕವಾಗಿ ದೊಡ್ಡ ವರ್ಗಕ್ಕೆ ನೆಮ್ಮದಿಯನ್ನ ಕೂಡ ಕೊಡ್ತು. ಆ ಸಾಲ ಮನ್ನಾ ಆದಾಗ ಕುಮಾರಸ್ವಾಮಿ ಅವರು ಯಾವ ಮಟ್ಟಿಗೆ ಇದ್ರು ರಾಜಕಾರಣದಲ್ಲಿ ಅಂತ ನಾವೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇನ್ನು ರಾಜಕೀಯದಲ್ಲಿ ಇದು ಒಂದು ರೀತಿಯಾಗಿ ಅಂಕಿ ಅಂಶಗಳ ಆಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಭಾವನೆಗಳು ಕೂಡ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಎಲೆಕ್ಷನ್ ಟೈಮಲ್ಲಿ ನಾಯಕರು ಕೂಡ ದೊಡ್ಡದಾಗಿ ಭಾವನಾತ್ಮಕವಾಗಿ ಭಾಷಣಗಳನ್ನ ಕೂಡ ಮಾಡ್ತಾರೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆ ಭಾವನಾತ್ಮಕತೆಯಿಂದನೇ ಇವತ್ತು ರಾಜಕೀಯದಲ್ಲಿ ನಿಜಕ್ಕೂ ಕೂಡ ಇವತ್ತು ಯಶಸ್ವಿ ಆಗಿರುವಂಥ ನಾಯಕರಾಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನೊಂದು ಇದೆಲ್ಲವನ್ನ ಒಂದು ಸೈಡಿಗಿಟ್ಟು ಇನ್ನೊಂದು ವಿಚಾರವನ್ನ ನೋಡೋದಾದ್ರೆ BJP ಮತ್ತು JDS ಮೈತ್ರಿ, ಈ ಎರಡು ಮೈತ್ರಿಯಿಂದ ಏನೆಲ್ಲ ಆಯಿತು, ಅಥವಾ ಇದು ಕರ್ನಾಟಕ ರಾಜಕೀಯದ ಧ್ರುವೀಕರಣದ ಪರಿಣಾಮ ಕೂಡ ಆಯಿತು ಅನ್ನೋದು ಸುಳ್ಳಲ್ಲ. ಯಾಕೆಂತ ಹೇಳಿದ್ರೆ ಎರಡು ದೊಡ್ಡ ಪಕ್ಷಗಳ ನಡುವೆ ಜಾಗ ಕಡಿಮೆ ಆಗ್ತಿದ್ದಂತೆ ಈಗ JDS ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಲು ದೊಡ್ಡ ಶಕ್ತಿಯ ಜೊತೆ ಕೈ ಜೋಡಿಸ್ತು, ಅದು BJP ಜೊತೆ. ಇನ್ನು ಆದರೆ ಈ ಮೈತ್ರಿಯಲ್ಲಿ JDS ಎಚ್ಚರಿಕೆಯಿಂದ ಇರಬೇಕಾದದ್ದು ಒಂದು ವಿಷಯ ಅಂತ ಹೇಳಿದ್ರೆ ತನ್ನ ಸಾಂಪ್ರದಾಯಿಕ ಮತದಾರರೇನಿದ್ರು ಅವ್ರನ್ನ ಸಂಪೂರ್ಣವಾಗಿ ದೂರ ಮಾಡಬಾರ್ದು. ಯಾಕೆಂದ್ರೆ JDSನ ಹಳೆ ಮತದಾರರೆಲ್ಲ ಏನಿದ್ರು ಅವರು BJP ರಾಜಕೀಯಕ್ಕೆ ಹೊಂದಿಕೊಳ್ತಾರೋ ಇಲ್ಲೋ ಅನ್ನೋ ಒಂದು ಪ್ರಶ್ನೆಗೆ ಇವತ್ತಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಆ ಒಂದು ಮೈತ್ರಿ ಕಾರಣದಿಂದಲೂ ಇವತ್ತು JDS ತನ್ನ ಹಿಡಿತವನ್ನ ಕಳೆದುಕೊಂಡಿದೆ ಅನ್ನೋ ಒಂದು ಮಾತು ರಾಜಕೀಯ ವಲಯದಲ್ಲಿ ಇರುವಂಥದ್ದು. ಇನ್ನು ಮುಂದಿನ ಚುನಾವಣೆಗಳು JDSಗೆ ನಿರ್ಣಾಯಕ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಮೈತ್ರಿ ಏನಿದೆ BJP ಮತ್ತು JDS, ಈ ಮೈತ್ರಿ JDSಗೆ ಕೇವಲ ಸೀಟು ಅಥವಾ ಸ್ಥಾನ ಕೊಡುತ್ತಾ ಅಥವಾ ಪಕ್ಷವನ್ನ ಮರು ನಿರ್ಮಾಣ ಮಾಡೋದಕ್ಕೆ ಸಮಯ ಮತ್ತು ಅವಕಾಶ ಕೊಡುತ್ತೋ ಅದು ಮುಖ್ಯ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಇನ್ನು ಕುಮಾರಸ್ವಾಮಿ ನಾಯಕತ್ವದಲ್ಲಿ JDS ತನ್ನ ಸಂಘಟನೆಯನ್ನು ಬಲಪಡಿಸ್ಕೊಂಡ್ರೆ, ಹೊಸ ತಲೆಮಾರಿನ ನಾಯಕರಿಗೆ ಜಾಗ ನೀಡಿದ್ರೆ ಅಥವಾ ಸ್ಪಷ್ಟವಾಗಿ ಒಂದು ರಾಜಕೀಯ ದಿಕ್ಕನ್ನು ನೀಡಿದ್ರೆ ಮಾತ್ರ ಈ ಪಾರ್ಟಿ ಮತ್ತೆ ತನ್ನ ಹಿಡಿತವನ್ನ ಸಾಧಿಸಬಹುದು ಎಂಬ ಮಾತುಗಳು ರಾಜಕೀಯದಲ್ಲಿ ಇರುವಂಥದ್ದು. ಇನ್ನೊಂದು ಅಂತ ಹೇಳಿದ್ರೆ ಇತ್ತೀಚೆಗೆ JDS ಮತ್ತು BJP ಜೊತೆ ಕೈ ಜೋಡಿಸಿರೋದು ರಾಜಕೀಯ ಅಸ್ತಿತ್ವದ ಹೋರಾಟದ ಫಲ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂಟಿಯಾಗಿ ನಿಂತರೆ ಪಕ್ಷ ಇನ್ನಷ್ಟು ಕುಸಿಯುತ್ತೆ ಅನ್ನೋ ಒಂದು ಸತ್ಯ JDS ಅರ್ಥ ಮಾಡ್ಕೊಂಡಿತ್ತು. ಇದೇ ಕಾರಣಕ್ಕೆ BJP ಜೊತೆಗಿನ
ಮೈತ್ರಿಗೆ ಕುಮಾರಸ್ವಾಮಿ ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟರು ಮತ್ತು ಕುಮಾರಸ್ವಾಮಿಗೆ ಕೇಂದ್ರ ರಾಜಕಾರಣದಲ್ಲಿ ಸ್ಥಾನ ಕೂಡ ಸಿಕ್ತು ಈ ಒಂದು ಮೈತ್ರಿಯಿಂದ. ಇನ್ನು ಅವರ ರಾಜಕೀಯ ತೂಕ ಇನ್ನೂ ಕೂಡ ಉಳಿದಿದೆ ಅಂತ ಅನ್ನೋದಕ್ಕೆ ಈ ಒಂದು ವಿಚಾರವೇ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಇದೇ ಮೈತ್ರಿ JDS ಗೆ ಕೆಲವೊಂದು ಕಡೆ ತನ್ನ ಅಸ್ತಿತ್ವ ಅಥವಾ ತನ್ನ ಗುರುತನ್ನ ಏನಿದೆ ಆ ಗುರುತನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ರೀತಿಯಾಗಿ ದೊಡ್ಡ ಸವಾಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನು BJP JDS ಮೈತ್ರಿ JDSಗೆ ನಿಜವಾಗ್ಲೂ ತಾತ್ಕಾಲಿಕವಾಗಿ ಉಸಿರು ಕೊಡುತ್ತಾ ಅಥವಾ ಅದು ಕೊಡಬಹುದು, ಆದರೆ ದೀರ್ಘಕಾಲೀನ ರಾಜಕೀಯ ಏನಿರುತ್ತೆ ಅದು ಅಂದರೆ ಪುನರುತ್ಥಾನ ಏನಿರುತ್ತೆ ಅದಕ್ಕೆ ಸಾಕಾಗೋದಿಲ್ಲ, ಈ ಒಂದು ಮೈತ್ರಿ ಸಾಕಾಗೋದಿಲ್ಲ. ಈಗ ಸದ್ಯದ ಮಟ್ಟಿಗೆ ಕೊಡಬಹುದು. ಇನ್ನು JDS ಪಾರ್ಟಿಯಾಗಿ ಬದುಕಬೇಕು ಅಥವಾ ಮತ್ತೆ ಅದು ಕರ್ನಾಟಕದಲ್ಲಿ ತನ್ನ ಹಿಡಿತವನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಅದು ಮತ್ತೆ ತಳಮಟ್ಟದಿಂದ ಕೆಲಸವನ್ನ ಮಾಡ್ಕೊಂಡು ಬರಬೇಕು. ಹೊಸ ನಾಯಕರಿಗೆ ಅವಕಾಶವನ್ನ ಕೊಡಬೇಕು. ಅಂದ್ರೆ ಈ ಕುಟುಂಬ ರಾಜಕಾರಣ ಏನಿದೆ ಈ ಕುಟುಂಬದ ರಾಜಕಾರಣ ಮಿತಿಯನ್ನ ಮೀರಿ ಹೊಸ ನಾಯಕತ್ವವನ್ನ ಬೆಳೆಸಬೇಕು. ರಾಜ್ಯ ವ್ಯಾಪ್ತಿ ಒಂದು ವಿಷನ್ ಅನ್ನ ಇಟ್ಕೊಳ್ಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ. ಇಲ್ಲಿದ್ರೆ ಇಲ್ಲ ಅಂತ ಹೇಳಿದ್ರೆ JDS ಹೆಸರು ಉಳಿಯೋದಿಲ್ವೋ ಅನ್ನೋದು ನಿಜಕ್ಕೂ ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಇನ್ನು ಅಂತಿಮವಾಗಿ ಹೇಳಬೇಕು ಅಂತ ಅಂದ್ರೆ JDS ತನ್ನ ಕಾಲಕ್ಕೆ ತಕ್ಕಂತೆ ತಾನು ಬದಲಾಗೋದಿಲ್ಲ, ಅದರಿಂದ ಪಾರ್ಟಿಯಾಗಿ ಇವತ್ತು ಸೋತಿದೆ. ಆದರೆ ಕುಮಾರಸ್ವಾಮಿ ಅವರು ಇವತ್ತಿಗೂ ಕೂಡ ಜನರ ಮಧ್ಯೆ ನಿಂತು ಆಡಳಿತ ನಡೆಸಿದಂಥ ನಾಯಕ, ಅವರು ಇವತ್ತುವರೆಗೂ ಕೂಡ ನಾಯಕರಾಗಿ ಫೇಲ್ ಆಗಿಲ್ಲ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.